ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಆ ಎಲ್ಲ ಸಾಧನೆ ಹಿರಿಮೆ ಗರಿಮೆಗಳಿಗೆ ಕಾರಣರಾದವರು ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಮತ್ತು ಪ್ರೀತಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಜಂಗೂಬಾಯಿ ಸರ್ ಹೇಳಿದ ಹಾಗೆ ಖಾಸಗಿ ಶಿಕ್ಷಣದ ಅತಿ ಹೆಚ್ಚು ದುಬಾರಿ ಶುಲ್ಕವನ್ನು ಭರಿಸಲಾರದೆ ಉನ್ನತ ಶಿಕ್ಷಣದಿಂದ ವಂಚಿತವಾಗಿದ್ದ ತಳ ಸಮುದಾಯದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಕನಸಿನೊಂದಿಗೆ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿರುವಾಗ ಈ ಮಹಾವಿದ್ಯಾಲಯವನ್ನ ದಾಂಡೇಲಿಯಲ್ಲಿ ಆರಂಭ ಮಾಡಿದರು. ಇಲ್ಲಿ ಆರಂಭವಾಗಲಿಕ್ಕೆ ಕಾರಣ ಅವರು ಉನ್ನತ ಶಿಕ್ಷಣ ಸಚಿವರಾಗಿರುವಾಗ ಆರಂಭ ಮಾಡಿದರು. ಅಷ್ಟೇ ಅಲ್ಲ, ಇದಕ್ಕೆ ಈ ಪ್ರಕೃತಿಯ ನಿಸರ್ಗದ ಮಡಿಲಿನಲ್ಲಿ 5 ಎಕರೆ ಭೂಮಿಯನ್ನ ಮಂಜೂರು ಮಾಡುವಂತ ಕೆಲಸವನ್ನ ಮಾಡಿದರು. ಅಷ್ಟೇ ಅಲ್ಲ, ಈ 5 ಎಕರೆ ಭೂಮಿಯಲ್ಲಿ 7 ಕೋಟಿ ರೂಪಾಯಿ ಅನುದಾನದಲ್ಲಿ ಇಂಥ ಭವ್ಯವಾದ ಕಟ್ಟಡ, ಕಾಂಪೌಂಡು, ರೋಡು ಮತ್ತು ಹಾಸ್ಟೆಲ್ಗಳು ರಚನೆಯಾಗುವ ಪ್ರಯತ್ನವನ್ನ ಮಾಡಿದರು. ಈ ಎಲ್ಲ ಪ್ರಯತ್ನಗಳ ಫಲವಾಗಿ ಈ ಕಾಲೇಜಿಗೆ ಬರುವ ಪ್ರತಿಯೊಬ್ಬರೂ ಕೂಡ ಕಾಲೇಜು ಸುಂದರವಾಗಿದೆ, ಅದ್ಭುತವಾಗಿದೆ. ಮತ್ತು ನಮ್ಮ ವೆಂಕಟೇಶ್ ಕುಮಾರ್ ಅಂತ ಪದ್ಮಶ್ರೀ ಅವರಿಂದ ಹಿಡಿದು ಈ ವೇದಿಕೆ ಹತ್ತಿದ ಪ್ರತಿಯೊಬ್ಬರು ಹೇಳುವ ಮಾತು ಏನಂದ್ರೆ, ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರಿಗೆ ನಮ್ಮ ಪರವಾಗಿ ಇಂಥ ಅದ್ಭುತ ಸಂಸ್ಥೆಯನ್ನು ಕಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲಿ ಎನ್ನುವಂತ ಮಾತನ್ನ ಇಲ್ಲಿ ಬರುವ 51,000 ರೂಪಾಯಿಗಳನ್ನ ನಾನು ಕೊಡ್ತೇನೆ, ಬೇರೆ ಯಾರು ಕೊಡ್ತೀರಿ ಹೇಳ್ರಿ ಅಂತ ಹೇಳಿದ್ರು. ಅವ್ರು ನಮ್ಮ ಕಿತ್ತೂರು ಮೇಡಮ್, ಇಕ್ಬಾಲ್ ಸಾಹೇಬರು, ಸುಮಾರು ಜನ ಆ ಸಹಾಯವನ್ನು ಮಾಡಿದ್ರು. ಹೀಗೆ ಅಂದ್ರೆ ವಿದ್ಯಾರ್ಥಿಗಳ ಸಂಕಟಕ್ಕೆ ಸ್ಪಂದಿಸುವ ಅವರ ಮಾನವೀಯ ಗುಣ ನಮ್ಮೆಲ್ಲರಿಗೂ ಅನುಕರಣೀಯವಾಗಿರುವಂತದ್ದು. ಅದಕ್ಕಿಂತ ಹೆಚ್ಚಾಗಿ ನಾವು 2,000 ರೂಪಾಯಿಗೆ ಒಬ್ಬ ವಾಚ್ಮನ್ ತಗೊಂಡಿದ್ದೇವೆ ಅಂತ ಸಣ್ಣ ಘಟನೆಗಳಿವೆ. ಅವರ ಮಾನವೀಯತೆ ದೊಡ್ಡದು ಅನ್ನೋದಕ್ಕೆ 2,000 ರೂಪಾಯಿಗಳಿಗೆ ಇಲ್ಲಿ ಒಬ್ಬ ವಾಚ್ಮನ್
ದೀರ ಕತ್ತಲ ಜಗತ್ತಿಗೆ ಬೆಳಕನ್ನು ಬಂಧಿಸಿ ज़मीन आसमानों में हाँ ही मुमकिन है दो जहानों में जज्बे सीनियर अंडर ऑफिसर जैन सिंह आपका गवर्नमेंट फर्स्ट ग्रेड कॉलेज में स्वागत करता हूं। श्रीमान गवर्नमेंट फर्स्ट ग्रेड कॉलेज स्टूडेंट आपके निरीक्षण के लिए हाजिर आप। जैन श्रीमान। यस सर। ಪ್ರೀತಿಯ ಸಿಬ್ಬಂದಿ ಮಿತ್ರರೇ, ನಿಮಗೆಲ್ಲ ಈ ಸಭೆಗೆ ನಾನು ಆದರದಿಂದ, ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತೇನೆ. ಇವತ್ತು ನಾವೇನು ಸೇರಿದ್ದೀವಿ ಅಂತಂದರೆ, ನಮ್ಮ ಕಾಲೇಜು ದಶಮಾನೋತ್ಸವವನ್ನು ಆಚರಿಸ್ತಾ ಇರೋ ಸಂದರ್ಭದಲ್ಲಿ ಹಲವಾರು ಮಾನ್ಯತೆಗಳನ್ನು ಪಡ್ಕೊಂಡಿದ್ದು, ಅದೆಲ್ಲಕ್ಕೂ ಕಾರಣ ತಾವು. ಬಹುಶಃ 2013-14ನೇ ಸಾಲಿನಲ್ಲಿ ಆರಂಭವಾಗಿ 2023-24ನೇ ಸಾಲಿಗೆ ಒಂದು 10 ವರ್ಷ ಮುಗಿಸುವಷ್ಟರೊಳಗಡೆಗೆ ಅದು ಶಾಶ್ವತ ಸಂಯೋಜನೆ ಇರ್ಬೋದು, ನ್ಯಾಕ್ ಇರ್ಬೋದು, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಸೌಲಭ್ಯ ಇರ್ಬೋದು, ಜೊತೆಗೆ PM ಉಷಾ ಯೋಜನೆಯ 5 ಕೋಟಿ ಅನುದಾನ ಇರ್ಬೋದು, ಇದನ್ನು ಪಡೆದಿರುವಂತಹ ಅಪರೂಪದ ಕಾಲೇಜು ನಮ್ಮದು ಅನ್ನುವಂಥ ಹೆಮ್ಮೆ ನನಗಿದೆ. ಮತ್ತು ಆ ಹೆಮ್ಮೆಯಲ್ಲಿ ನಿಮ್ಮೆಲ್ಲರ ಶ್ರಮ ಇದೆ. ಹೀಗಾಗಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ.